ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಶನಿವಾರದ ವ್ಲಾಗು. ಈ ವ್ಲಾಗು 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿನದ್ದು. ಅವತ್ತು ನಾವು ಬೆಟ್ಟಕ್ಕೆ ಹೊರಟಿದ್ವಿ. ನಾವು ಪ್ರತಿ ವರ್ಷ ಇದು 3ನೇ ವರ್ಷ ತಾಳ್ಬೆಟ್ಟದಿಂದ ಹೋಗಿ ತಾಳ್ಬೆಟ್ಟದಿಂದ ಪಾದಯಾತ್ರೆ ಮಾಡಿಕೊಂಡು ಹೋಗ್ತೀವಿ, ನಡ್ಕೊಂಡು ಹೋಗ್ತೀವಿ. ಇಲ್ಲಿಂದ ಮಾಮೂಲಿ ನಮ್ಮ ಕಾರಲ್ಲಿ ಹೋಗಿ ತಾಳ್ಬೆಟ್ಟದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಆನಂತರ ಬೆಟ್ಟನ ಹತ್ತಕ್ಕೆ ಶುರು ಮಾಡ್ತೀವಿ. ಲಾಸ್ಟ್ ಒಂದು 3 ವರ್ಷದಿಂದ ನಾವು ಹೀಗೆ ಮಾಡೋದು. ಇದು 3ನೇ ವರ್ಷ. ಬಟ್ ನಾವೇನೋ ಅಂದ್ಕೊಂಡು ಹೋದ್ವಿ, ಆದರೆ ಈ ಸತಿ ಅಂತೂ ನನ್ನ ಕೈಲಿ ಬೆಟ್ಟನೇ ಹತ್ತಕ್ಕಾಗಲಿಲ್ಲ. ಏನಕ್ಕೆ ಅಂತಲೂ ಗೊತ್ತಿಲ್ಲ. ಬಟ್ ನಾವು ಲಾಸ್ಟ್ 2 ವರ್ಷದಿಂದನೂ ನೈಟಲ್ಲಿ ಹೋಗ್ತಾ ಇದ್ವಿ. ನೈಟಲ್ಲಿ ಫುಲ್ ನೈಟ್ ಬೆಟ್ಟ ಹತ್ತುತ್ತಾ ಇದ್ವಿ. ಬಟ್ ಈಗೇನೆಂದರೆ ಸುತ್ತಮುತ್ತ ಚಿರತೆಗಳು ಜಾಸ್ತಿ ಆಗಿರೋದ್ರಿಂದ, ಚಿರತೆಗಳು ಕಾಣಿಸ್ಕೊಳ್ತಾ ಇರೋದ್ರಿಂದ, ಹಾಗೆ ಒಬ್ಬರನ್ನ ಸಾಯಿಸಿರೋದ್ರಿಂದ ಮತ್ತು ಒಂದು ಮಗು ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಈಗ ನೈಟಲ್ಲಿ ನಡೆಯೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಹಂಗಾಗಿ ಈ ಸಲ ನಾವು ಸ್ವಲ್ಪ ಸಂಜೆ ಮೇಲೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಬಟ್ ನಾವು ಮಾಡಿದ ತಪ್ಪಲ್ಲೇ. ಏಕೆಂದರೆ ನಾವು 2 ವರ್ಷದಿಂದನೂ ಬಿಸಿಲಲ್ಲಿ ಬೆಟ್ಟ ಹತ್ತಿರಲಿಲ್ಲ, ನಮಗಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಬಟ್ ಈ ವರ್ಷ ಸುಮಾರು 4 ಗಂಟೆ ಹೊತ್ತಿಗೆ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಅಷ್ಟೇನು ಹೇಳ್ಕೊಳ್ಳೋ ಅಂಥ ಬಿಸಿಲಿರಲಿಲ್ಲ. ಬಟ್ ಆದರೂ ನನಗೆ ಬೆಟ್ಟ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಂಗಾಗಿ ಅಪ್ಪ ಮಗ ಇಬ್ಬರೇ ಬೆಟ್ಟ ಹತ್ಕೊಂಡು ಹೋದರು. ಬಟ್ ಈ ಸಲ ಸ್ವಲ್ಪ ಡಿಸಪಾಯಿಂಟೇ ಆಯಿತು ನನಗೆ. ಏನೋ ನನಗೆ ಬೆಟ್ಟಕ್ಕೆ ಹೋಗಿ ಬೆಟ್ಟ ಹತ್ತಕ್ಕೆ ಆಗಲಿಲ್ಲ ಅಂತ ಅನ್ನಿಸ್ಬಿಡ್ತು. ಮತ್ತು ಲಾಸ್ಟ್ 2 ವರ್ಷ ಏನು ಕಷ್ಟ ಅಂತ ಏನೂ ಅನಿಸಲ್ಲ, ಆರಾಮಾಗಿ ಬೆಟ್ಟ ಹತ್ಬೋದು. ಅದಾದಮೇಲೆ ಸ್ವಲ್ಪ ಕಾಲು ಪೇಯ್ನ್ ಅದೆಲ್ಲ ಇರುತ್ತೆ. ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬಟ್ ಈ ವರ್ಷ ಮಾತ್ರ ನನಗೆ ಬೆಟ್ಟ ಹತ್ತಕ್ಕೆ ಆಗಲೇ ಇಲ್ಲ. ಹಂಗಾಗಿ ಈ ವರ್ಷ ನಾನು ಬೆಟ್ಟ ಹತ್ತಲಿಲ್ಲ. ಸೊ ಇವಾಗ ಮನೆಯಿಂದ ಹೊರಟಿದ್ದೀವಿ. ಹೊರಟು ನಮ್ಮ ಮನೆಯಿಂದ ಒಂದು 2 ಅವರ್ಸ್ ಜರ್ನಿ ಆಗುತ್ತೆ. 2 ಅವರ್ಸ್ ಜರ್ನಿ ಮಾಡಿಕೊಂಡು ಇಲ್ಲಿ ಬಂದ್ವಿ ತಾಳ್ಬೆಟ್ಟದ ಹತ್ರ. ಫುಲ್ಲು ನಾವು ಕೌದಳ್ಳಿಯಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಫುಲ್ ರೋಡ್ ಸೈಡಲ್ಲಿ ಫುಲ್ ನಡ್ಕೊಂಡು ಹೋಗೋರಿಗೆ ಊಟ ವ್ಯವಸ್ಥೆ ಮತ್ತು ನೀರು ವ್ಯವಸ್ಥೆ, ಜ್ಯೂಸು, ಹಣ್ಣು ಕೊಡೋದು ಮತ್ತು ಚಾಕ್ಲೇಟ್ ಹಂಚೋದು. ಸೊ ಇದನ್ನೆಲ್ಲ ಮಾಡ್ತಿರ್ತಾರೆ ಫುಲ್ ರೋಡುದ್ದಕ್ಕೂ. ಯಾಕೆಂದರೆ ಜನಗಳು ಬರ್ತಾ ಇರ್ತಾರೆ, ಬಿಸಿಲಲ್ಲಿ ನಡ್ಕೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು ಈ ರೀತಿ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಇದು ಬಂದು ತಾಳ್ಬೆಟ್ಟದಲ್ಲಿ ಇಳಿದು ಇಲ್ಲಿ ನಾವು ಮನೆಯಿಂದ ಊಟ ಮಾಡಿಕೊಂಡು ಹೋಗಿರಲಿಲ್ಲ. ನಾವು ಮನೆ ಬಿಟ್ಟಾಗಲೇ 1 ಗಂಟೆ ಆಗಿತ್ತು. ಬೆಳಗ್ಗೆ ತಿಂಡಿ ಅಷ್ಟೇ ತಿಂದಿದ್ವಿ. 1 ಗಂಟೆ ಸುಮಾರಿಗೆ ಹೊರಟು ನಾವು ಅಲ್ಲಿ ತಾಳ್ಬೆಟ್ಟಕ್ಕೆ ಹೋಗೋಷ್ಟರಲ್ಲಿ 3 ಗಂಟೆ ಆಗಿತ್ತು. ಅಲ್ಲಿ ಹೋಗಿ ನಾವು ಊಟ ಮಾಡಿಕೊಂಡು ಆನಂತರ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಾನು ಹೇಳಿದ್ನಲ್ವ ಫಸ್ಟೇ, ಬೆಟ್ಟ ಹತ್ತಕ್ಕಂತೂ ಆಗಲೇ ಇಲ್ಲ ನನಗೆ. ನನ್ನ ಮಗ ಮತ್ತು ನನ್ನ ಯಜಮಾನ್ರು ಬೆಟ್ಟನ ಹತ್ಕೊಂಡು ಬಂದರು. ಇಲ್ಲಿ ಊಟನ ಅವರೆಕಾಳು ಸಾರು ಮತ್ತು ಮುದ್ದೆ ಮಾಡಿ ಊಟ ಕೊಡ್ತಾಯಿದ್ರು. ಸೊ ಅಲ್ಲಿ ನಾವು ಮುದ್ದೆನೇ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮುದ್ದೆ ಮತ್ತು ಕಾಳು ಸಾರು, ಅವರೆಕಾಳು ಸಾಂಬಾರನ್ನ ಊಟ ಮಾಡಿದ್ವಿ. ಒಂದೊಂದು ಕಡೆ ತುಂಬ ಕಡೆ ಊಟಗಳನ್ನ ಕೊಡ್ತಾಯಿದ್ರು. ಅಲ್ಲಿ ಬಾತ್ ಪಲಾವ್ ಆಗಿರ್ಬೋದು, ಮೊಸರನ್ನ, ಹೆಸರುಬೇಳೆ ಜ್ಯೂಸು, ಸೊ ಈ ಥರ ವೆರೈಟಿ ಫುಡ್ಗಳು ಕೊಡ್ತಾಯಿದ್ರು. ಹಾಗೆ ಬೇಳೆ ಸಾರು, ಅನ್ನ, ಈ ರೀತಿ ವೆರೈಟಿ ಫುಡ್ಗಳನ್ನ ಕೊಡ್ತಾಯಿದ್ರು. ನಾವಿಲ್ಲಿ ಅವರೆಕಾಳು ಸಾಂಬಾರು ತಿನ್ನೋಣ ಅಂತ ಹೇಳಿಬಿಟ್ಟು ಅವರೆಕಾಳು ಸಾರು ಮುದ್ದೆನ ತಿನ್ನೋಕ್ಕೆ ಅಂತ ಬಂದ್ವಿ. ನನಗೆ ಈ ವರ್ಷ ಅಂತೂ ತುಂಬಾ ಡಿಸಪಾಯಿಂಟ್ ಆಯಿತು ಬೆಟ್ಟ ಹತ್ತಕ್ಕಾಗಲಿಲ್ಲ ಅಂತ. ಬಟ್ ಏನಾಯಿತು ಅಂತ ಗೊತ್ತಿಲ್ಲ. ಇಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ. ಮುದ್ದೆ ತಿಂದರೆ ಸ್ವಲ್ಪ ಸ್ಟ್ರಾಂಗಾಗಿರ್ತೀವಿ, ಬೆಟ್ಟ ಹತ್ತಕ್ಕೆ ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ತಿಂದ್ಕೊಂಡು ಹೋದ್ವಿ. ಬಟ್ ಬೆಟ್ಟ ಹತ್ತುತ್ತಾ ಏನಾಯಿತು ಅಂತಲೇ ಗೊತ್ತಿಲ್ಲ. ಫುಲ್ಲು ವಾಮಿಟಿಂಗು ಮತ್ತು ತಲೆ ಸುತ್ತು ಸ್ಟಾರ್ಟ್ ಆಗೋಯಿತು. ತಲೆ ಸುತ್ತು ವಾಮಿಟಿಂಗ್ ಇಲ್ಲ ಅಂದಿದ್ರೆ ನಾನು ಬೆಟ್ಟ ಹತ್ತಕ್ಕೆ ಒಂದು ದೊಡ್ಡ ಮನ್ಸು ಮಾಡ್ತಾಯಿದ್ದೆ. ಮನ್ಸು ಮಾಡಿ ಹತ್ಬಿಡ್ತಾಯಿದ್ದೆ. ಬಟ್ ಫುಲ್ಲು ತಲೆ ಸುತ್ತು ಮತ್ತು ಫುಲ್ಲು ವಾಮಿಟಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಇಲ್ಲೇನು ಊಟ ಮಾಡ್ಕೊಂಡು ಹೋಗಿದ್ನೋ ಅದು ಫುಲ್ಲು ವಾಮಿಟ್ ಆಗೋಯಿತು ಮತ್ತು ತೀರಾ ಸುಸ್ತಾಗೋದೆ. ಮತ್ತು ತಲೆ ಸುತ್ತು ಕೂಡ ಬಿಸಿಲಿಗೆ ಅಂತೇನೆ ಅಷ್ಟೊಂದೇನಿಲ್ಲ, ಏನು ಬಿಸಿಲಿರಲಿಲ್ಲ. 4 ಗಂಟೆ ಸುಮಾರಿಗೆ ಬಿಸಿಲೇನಿರಲಿಲ್ಲ.
ಸುಮಾರು ನಾನು ಒಂದು 2 ಸುತ್ತು ಬೆಟ್ಟ ಇರುತ್ತಲ್ವ, ಸೊ ಅದು ಫುಲ್ಲು ಹತ್ತಿದೆ. ಅದಾದಮೇಲೆ ನಮ್ಮ ಮನೆಯವರು ಇಲ್ಲ ಬೇಡ ನೀನು ಬಸ್ಸಲ್ಲಿ ಹೋಗ್ಬಿಡು ಅಂತ ಹೇಳಿಬಿಟ್ಟು ಅವರೇ ಹಠ ಮಾಡಿ ಇಲ್ಲ ನನ್ನ ಫಸ್ಟು ದೇವಸ್ಥಾನಕ್ಕೆ ನೀನು ಹೋಗು, ನಾವು ಬರ್ತೀವಿ ಬೆಟ್ಟ ಹತ್ಕೊಂಡು ಅಂತ ಹೇಳಿಬಿಟ್ಟು ನನ್ನನ್ನು ಕಳಿಸಿದ್ರು. ನನಗೆ ವಾಮಿಟಿಂಗ್ ಮತ್ತು ತಲೆ ಸುತ್ತು ಬರಲಿಲ್ಲ ಅಂದಿದ್ರೆ ನಾನು ಖಂಡಿತವಾಗ್ಲೂ ಈ ವರ್ಷ 3ನೇ ವರ್ಷ ಬೆಟ್ಟನ ಹತ್ತಿ ಕಂಪ್ಲೀಟ್ ಮಾಡ್ತಾಯಿದ್ದೆ. ಬಟ್ ಈ ವರ್ಷ ನನಗೆ ಅದೇನೋ ಆಗಲೇ ಇಲ್ಲ. ಫುಲ್ಲು ತಲೆ ಸುತ್ತು, ವಾಮಿಟಿಂಗು ಮತ್ತು ಫುಲ್ ತಲೆನೋವು ಬಂದುಬಿಡ್ತು. ಬಟ್ ಏನಕ್ಕೆ ಏನು ಕಾರಣ ಅಂತಲೂ ನನಗೆ ಗೊತ್ತಾಗಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ದೇವರಿಚ್ಛೆ. ದೇವರು ಹೇಗೆ ದಾರಿ ತೋರಿಸ್ತಾರೋ ಹಾಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಬಂದುಬಿಟ್ಟೆ. ನಾನು ಬಸ್ ಹತ್ಕೊಂಡು ಬರಲಿಲ್ಲ. ಅಲ್ಲಿ ಯಾವುದೋ ನಾರ್ಮಲ್ ಕಾರ್ ಬರ್ತಾಯಿತ್ತು. ಕಾರಲ್ಲಿ ಪರ್ಮಿಷನ್ ತೊಗೊಂಡು ಪೊಲೀಸವರಿದ್ದರು. ಪೊಲೀಸವರೇ ಅವ್ರನ್ನ ಸ್ವಲ್ಪ ಬೆಟ್ಟಕ್ಕೆ ಬಿಟ್ಬಿಡಿ ಅಂಥೇಳಿ ಕಳಿಸಿದ್ರು. ನಾನೊಂದು ಕಾರ್ ಹತ್ಕೊಂಡು ಬಂದುಬಿಟ್ಟೆ. ಅವ್ರ ಪಾಪ ಇಲ್ಲಿ ಬೆಟ್ಟದ ಹತ್ರ ದೇವಸ್ಥಾನದ ಹತ್ರನೇ ತಂದು ಬಿಟ್ಟರು. ಆಲ್ಮೋಸ್ಟ್ ನಾನು ಬಂದೆ. ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದ ಸುತ್ತ ಸ್ವಲ್ಪ ವೀಡಿಯೋಗಳೆಲ್ಲ ಮಾಡಿಕೊಂಡು ಸ್ವಲ್ಪ ನಮ್ಮ ಮನೆಯವರು ಬರೋವರೆಗೂ ಬೆಟ್ಟ ಹತ್ಕೊಂಡು ನನ್ನ ಮಗ ನಮ್ಮ ಮನೆಯವರು ಬರೋವರೆಗೂ ಕಾಯ್ಕೊಂಡು ಕೂತಿದ್ದೆ. ಅವ್ರು ಸುಮಾರು ಒಂದು ಸಂಜೆ ಒಂದು 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ಬಂದರು. ಏನಂದರೆ ನನ್ನ ಪರವಾಗಿ ನನ್ನ ಮಗ ಮತ್ತು ನಮ್ಮ ಯಜಮಾನ್ರನ್ನೇ ಬೆಟ್ಟ ಹತ್ತಿದ್ದಾರೆ. ಬಟ್ ಈ ಸತಿ ಹತ್ತಕ್ಕಾಗಲಿಲ್ಲ ಅಂದರು. ಏನಂತೆ ನೆಕ್ಸ್ಟ್ ಇಯರು ಖಂಡಿತವಾಗ್ಲೂ ಹತ್ತೋಣ ಅಂತ ಹೇಳ್ಬಿಟ್ಟು ಒಂದು ಮನಸ್ಸು ದೊಡ್ಡದು ಮಾಡಿಕೊಂಡು ಸುಮ್ಮನಾಗ್ಬಿಟ್ಟೆ. ಈ ಸತಿ ಈ ಥರ ಎಡವಟ್ಟಾಯಿತು. ನನಗೆ ತುಂಬಾ ಬೇಜಾರಾಗೋಯಿತು ಬೆಟ್ಟ ಹತ್ತಕ್ಕಾಗಲಿಲ್ವಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ಹೆಲ್ತ್ ಕೈ ಕೊಟ್ಟಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ತಲೆ ಸುತ್ತು ಇದೆಲ್ಲ ಬರಲಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಈ ವರ್ಷ ಬೆಟ್ಟ ಹತ್ತಿ ಮುಗಿಸ್ತಾ ಇದ್ದೆ. ನೋಡೋಣ ನೆಕ್ಸ್ಟ್ ಇಯರು ಹೇಗಾಗುತ್ತೋ ಏನೋ ನೋಡಿಕೊಂಡು ಬೆಟ್ಟನ ಹತ್ತುತ್ತೀನಿ. ಫೈನಲಿ ಈಗ ಯಜಮಾನ್ರು ಕೂಡ ಬಂದರು. ಅವರು ಬೆಟ್ಟ ಹತ್ಕೊಂಡು ಬರೋ ಅಷ್ಟರಲ್ಲಿ ಒಂದು 7:30 8 ಗಂಟೆ ಆಗಿತ್ತು. ಬಟ್ ಏನಂದರೆ ತುಂಬ ರಶ್ ಇದ್ದರು. ನಮಗೆ ಇಲ್ಲಿ ವ್ಯವಸ್ಥೆಗಳು ಸರಿಯಾಗಿ ಮಾಡಿಲ್ಲ. ನಡ್ಕೊಂಡು ಬರೋರಿಗೆ ಬೇಗ ದರ್ಶನಕ್ಕೆ ಬಿಡಬೇಕು. ಬಟ್ ಇಲ್ಲಿ ಆ ರೀತಿ ಏನೂ ಮಾಡಿರಲಿಲ್ಲ. ನೋಡಿ, ನಾವು ಒಂದು 3 ಅವರ್ ಗಂಟ ಕಾಯ್ಕೊಂಡು ಕೂತ್ಕೊಂಡ್ವಿ. ದರ್ಶನ ಮಾಡೋಕ್ಕೂ ಲೈನಲ್ಲಿ ನಿಂತಾಗ ಒಂದು 2 ಅವರ್ ಟೈಮ್ ಆಗೋಯಿತು. ಸೊ ಈ ರೀತಿ ಮಾಡಿದಾಗ ನಡ್ಕೊಂಡು ಬಂದವ್ರಿಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಬೇಗ ದರ್ಶನಕ್ಕೆ ಬಿಡ್ತಾರೆ ಅಂತ ಪಾಪ ಬಂದಿರ್ತಾರೆ, ಕಾಲು ನೋಯಿಸ್ಕೊಂಡು. ಹಾಗೆ 2-3 ದಿನ ನಡ್ಕೊಂಡು ಬಂದಿರೋರು ಇರ್ತಾರೆ. ಸೊ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಬಾಯ್.